As a church, we stand on an important time frame as 21 years have already crossed in the ministry that we have been serving the Lord. ನಾವು ಸಭೆಯಾಗಿ ತುಂಬಾ ಮುಖ್ಯಕರವಾದಂತ ಸಮಯದಲ್ಲಿ ಇದ್ದೇವೆ. ಏನಂದ್ರೆ ಕಳೆದ 21 ವರ್ಷಗಳಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಸಭೆಯ ಮುಖಾಂತರವಾಗಿ ಮಾಡಿ ಇಲ್ಲಿ ನಾವು 21ನೇ ವರ್ಷದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. As we move on to the next God willing 10 years of ministry, what should be our responsibility? How should we look into the ministry? That's an important question. ದೇವರ ಚಿತ್ತವಿರೋದೇ ಆದರೆ ಇನ್ನು ಮುಂದಿನ 10 ವರ್ಷಗಳು ನಾವು ಸೇವೆಯಲ್ಲಿ ಮುನ್ನಡೆಯುವಂಥ ಸಮಯದಲ್ಲಿ ನಮ್ಮ ಸೇವೆಯ ಮುಖ್ಯಕರವಾದಂಥ ಗುಣಲಕ್ಷಣಗಳು ಏನಾಗಿರಬೇಕು, ನಾವು ಸೇವೆಗೆ ನಮ್ಮ ಜೀವಿತದಿಂದ ಏನನ್ನು ಒಪ್ಪಿಸಿಕೊಡ್ಬೇಕೆನ್ನುವಂಥ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. And that is where this morning, as I have been considering what to preach, the Lord placed in my heart a topic from John chapter 7 entitled Blessings Overflowing from Covenant Church here. ಅಂದರೆ ಬೆಳಗಿನ ಜಾವದಲ್ಲಿ ನಾನು ಏನು ಮಾತನಾಡಬೇಕೆಂಬುದಾಗಿ ಆಲೋಚಿಸುತ್ತಿರುವಂಥ ಸಮಯದಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದೇನೆಂದರೆ ಕವನೆಂಟ್ ಸಭೆಯ ಮುಖಾಂತರವಾಗಿ ಆಶೀರ್ವಾದಗಳು ಮುನ್ನುಗ್ಗುತ್ತಿವೆ ಎನ್ನುವಂಥ ವಿಷಯವಾಗಿ ನಾನು ಮಾತಾಡಲಿಕ್ಕೆ ದೇವರು ನನ್ನೊಟ್ಟಿಗೆ ಮಾತನಾಡಿದರು. Blessings overflowing from this church. ಅಂದ್ರೆ ಈ ಸಭೆಯ ಮುಖಾಂತರವಾಗಿ ಆಶೀರ್ವಾದಗಳು ಹೆಚ್ಚಾಗಿರುವಂತದ್ದಾಗಿದೆ. What should be our role in advancing the kingdom of God? ಅಂದ್ರೆ ದೇವರ ರಾಜ್ಯವನ್ನ ವಿಸ್ತರಿಸುವುದಕ್ಕಾಗಿ ನಮ್ಮ ಒಂದು ಕಾರ್ಯವು ಏನಾಗಿರಬೇಕು? As we come to this passage, John chapter 7, particularly verses 37 to 39, there is an important call Jesus gives unto his people. ಅಂದ್ರೆ ಇಲ್ಲಿ ನಾವು ಯೋಹಾನನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ ಮುಖ್ಯವಾಗಿ 37ರಿಂದ 30 ವಚನಗಳಿಗೆ ನಾವು ಬರುವಂತ ಸಮಯದಲ್ಲಿ ನಿಜವಾಗಿಯೂ ಇಲ್ಲಿ ಯೇಸು ಕ್ರಿಸ್ತನು ಈ ಜನರು ಯಾವ ರೀತಿಯಾಗಿ ಇರಬೇಕು, ಏನು ಮಾಡಬೇಕೆಂಬುದಾಗಿ ಆತನು ಎತ್ತಿ ಹಿಡಿಯುತ್ತಿದ್ದಾನೆ. Jesus, on the day of the feast, that's the Feast of Tabernacle, an important feast in the Jewish history, stood and cried out or challenged the people, as we read in verse 37 and verse 38. ಇಲ್ಲಿ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆ ಆದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. This was what the Lord said, if any man thirst, let him come to me and drink, verse 37. Yes, and then verse 38, he who believes in me, as the scripture has said, out of his heart will overflow rivers of living water. ಅಂದ್ರೆ ನಾವು 37ರಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಹಾಗೆ 38ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ತನ್ನನ್ನು ನಂಬಿದವನು ಒಂದಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. From every child of God who experienced salvation, who experiencing the transforming power of God in his life, what Jesus says here, out of him shall flow rivers of living water. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಮುಖ್ಯವಾಗಿ ಆತನು ಯಾರೆಲ್ಲ ಜೀವಿತಗಳಲ್ಲಿ ದೇವರ ಒಂದು ರಕ್ಷಣೆ, ದೇವರ ಒಂದು ಮೋಕ್ಷವು ಅವರ ಜೀವಿತಗಳಲ್ಲಿ ಇದೆಯೋ, ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. If you are a child of God, from your inner being, that's a heart, from your inner being flows forth the rivers of water. ಅಂದ್ರೆ ನೀವು ಒಂದು ವೇಳೆ ದೇವರ ಮಕ್ಕಳಾಗಿದ್ರೆ ನಿಮ್ಮ ಒಳಗಿನ ಹೃದಯವು ನೀರಿನಿಂದ ತುಂಬಲ್ಪಡುವಂತದ್ದಾಗಿದೆ. And that was the challenge Jesus gave to his disciples. ಆ ಒಂದು ಚಾಲೆಂಜ್ ಅನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ.
And if you look closer to that call, by the way, this is called the gospel call in the Gospel of John. ಅಂದ್ರೆ ನಾವು ಈ ಒಂದು ಸುವಾರ್ತೆಯನ್ನ ಯೋಹಾನನು ಬರೆದಂತ ಸುವಾರ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. In this gospel call, there is a great responsibility God, the Lord Jesus Christ, places upon every child of God. ಅಂದ್ರೆ ಈ ಒಂದು ಸುವಾರ್ತೆಯಲ್ಲಿ ದೇವರು ನಮಗೆ ತುಂಬಾ ದೊಡ್ಡದಾದಂತ ತುಂಬಾ ಮುಖ್ಯಕರವಾದಂತ ಕರ್ತವ್ಯವನ್ನ ಯೇಸುವನ್ನು ಆತನು ನಂಬುವ ಪ್ರತಿಯೊಬ್ಬರ ಮೇಲೆಯೂ ಆತನು ಇಡುತ್ತಿರುವಂತವನಾಗಿದ್ದಾನೆ. This morning I want to take this call into our own context. ಅಂದ್ರೆ ಆ ಒಂದು ಕರುವಿಕೆಯನ್ನ ನಮ್ಮ ಒಂದು ಆಲೋಚನೆ ಪ್ರಕಾರವಾಗಿ ನಾವು ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. For the next few minutes we want to discuss together what this call mean to us and what way we can play our role in fulfilling this call. ಅಂದ್ರೆ ಈ ಬರುವಂತ ಕೆಲವು ನಿಮಿಷಗಳು ನಾವು ನಿಜವಾದಂತ ಕರುವಿಕೆ ಏನು, ಆ ಕರುವಿಕೆಯಲ್ಲಿ ನಾವು ಮಾಡಬೇಕಾದಂತ ಕಾರ್ಯವೇನು ಅನ್ನೋದರ ಬಗ್ಗೆ ಕೆಲವು ನಿಮಿಷಗಳು ನಾವು ಧ್ಯಾನ ಮಾಡೋಣ. 3 to 4 things I want to bring to our attention. 3 ರಿಂದ 4 ವಿಷಯಗಳನ್ನ ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Number 1, from verse 37, Jesus is the fountain of life. ಅಂದ್ರೆ ಮೊದಲನೇದಾಗಿ 7ನೇ ವಚನದಲ್ಲಿ ನಾವು 37ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ. If any man thirst, let him come unto me and drink. ಯಾರಿಗಾದರೂ ಬಾಯಾರಿಕೆಯಾಗಿದ್ರೆ ಆತನ ಬಳಿಗೆ ಬಂದು ಆತನು ಅವರು ಕುಡಿಯಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Jesus is the fountain of life. ದೇವರು ನಮ್ಮ ಜೀವಿತದ ಒಂದು ಸಮುದ್ರವಾಗಿದ್ದಾನೆ. He is the living water. ಆತನು ಜೀವವುಳ್ಳ ನೀರಾಗಿದ್ದಾನೆ. He is the fountain. ಆತನು ಒಂದು ಬಾವಿಯಾಗಿದ್ದಾನೆ. It's very interesting to note as we look into the Old Testament. I have given you the reference, Isaiah chapter 55 verse 1. When the salvation was described in the Old Testament, the call was, come to the fountain and drink. ಅಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 55:1 ನಾವು ನೋಡ್ತೇವೆ, ಅಲ್ಲಿ ದೇವರು ಆತನ ಜನರಿಗೆ ಹೇಳುತ್ತಿರುವಂತ ಮಾತು, ನೀವು ಬಾವಿಯ ಬಳಿಗೆ ಬಂದು ನೀರನ್ನು ಕುಡಿಯಿರಿ ಎಂಬುದಾಗಿ. The prophet Isaiah calls upon the church in the Old Testament, chapter 55 verse 1, "Ho, everyone who thirsts, come to the waters, and you who have no money, come buy and eat." ಅಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 55:1 ನಾವು ನೋಡ್ತೇವೆ, ಓ ಎಲ್ಲಾ ಜನರೇ, ಯಾರಿಗೆಲ್ಲ ಬಾಯಾರಿಕೆ ಆಗಿದೆಯೋ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ಹಣವಿಲ್ಲದೆ ಇದ್ರೂ ಕೂಡ ತಿನ್ನಿರಿ, ಕುಡಿಯಿರಿ, ತಿನ್ನಿರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ. The call there, if you are thirsty, come and drink from the fountain of God, and your thirst will be quenched. ನಮ್ಮೆಲ್ಲರ ಜೀವಿತದಲ್ಲೂ ದೇವರು ಒಂದು ಕರುವಿಕೆಯನ್ನು ಇಟ್ಟಿದ್ದಾನೆ. ಯಾರಿಗೆಲ್ಲ ಬಾಯಾರಿಕೆ ಇದೆಯೋ ನೀವೆಲ್ಲರೂ ನನ್ನ ಬಾವಿಯ ಬಳಿಗೆ ಬಂದು ಪರಿಶುದ್ಧವಾದಂತ ನೀರನ್ನು ಕುಡಿಯಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. That was a salvation call in the Old Testament. ಅದು ಹಳೆ ಒಡಂಬಡಿಕೆಯಲ್ಲಿ ಅದನ್ನೇ ನಾವು ರಕ್ಷಣೆ ಎಂಬುದಾಗಿ ನಾವು ಕರೆಯುತ್ತೇವೆ. From the Old Testament, when we come to the New Testament, in Gospel of John itself, a very familiar passage for us, John chapter 4 verses 13 to 14, we all know. In fact, that's what we, for memorization, that's what we read. You can quickly look into that. There's a parallel passage, John chapter 4 verses 13 to 14. ಆದರೆ ನಾವು ಇಲ್ಲಿ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು 4ನೇ ಅಧ್ಯಾಯ 13 ರಿಂದ 14 ವಚನಗಳು ಈ ರೀತಿಯಾಗಿ ಹೇಳ್ತಾನೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. Let me just read from the English. Whosoever drink of this water shall thirst again, but whosoever drink of the water that I shall give him shall never thirst, but the water that I shall give him shall be in him a well of water springing up into everlasting life. You know, this was the call the Lord Jesus Christ gave to whom? The Samaritan woman. ಅಂದ್ರೆ ಈ ಒಂದು ವಚನಗಳನ್ನ ಯಾರಿಗೆ ಕೊಟ್ರು? ಸಮಾರ್ಯದ ಹೆಣ್ಣು ಮಗಳಿಗೆ ಕೊಟ್ರು. As Jesus stood in front of her, he told her, I am the living water. ಯೇಸು ಕ್ರಿಸ್ತನು ಆಕೆ ಮುಂದೆ ನಿಂತು, ನಾನು ಜೀವಜಲವಾಗಿದ್ದೇನೆ ಎಂಬುದಾಗಿ. The water that I give, if you drink, you shall never thirst.
ನಾನು ಕೊಡುವ ನೀರನ್ನು ಕುಡಿದ್ರೆ ನೀನು ಎಂದಿಗೂ ಸಹ ನಿನಗೆ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ Jesus is the fountain of life. ಯೇಸು ಕ್ರಿಸ್ತನು ಜೀವಿತದ ಒಂದು ಬಾವಿಯಾಗಿದ್ದಾನೆ. If anyone spiritually thirsts, the call this morning is very clear. Come to this fountain of life and your thirst will be quenched. ಯಾರಿಗಾದರೂ ಜೀವಿತದಲ್ಲಿ ಬಾಯಾರಿಕೆ ಆಗಿದ್ರೆ ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನು ಇಟ್ಟಿರುವಂತ ಬಾವಿಯ ನೀರನ್ನು ಕುಡಿಯಿರಿ. ಆತನು ನಮ್ಮ ಆತ್ಮಿಕವಾದಂತ ಜೀವಿತವನ್ನ ಕಾಯುವವನಾಗಿದ್ದಾನೆ. That was the call here, right? ಆ ಒಂದು ಕರೆಯುವಿಕೆಯನ್ನು ನಾವಿಲ್ಲಿ ನೋಡ್ತಿದ್ದೀವಲ್ವಾ? In verse 37 of John chapter 7, if any man thirst, let him come unto me and drink. ಅಂದ್ರೆ ಅದನ್ನೇ 37ನೇ ವಚನದಲ್ಲಿ ನೋಡ್ತೇವೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. Now, from this, when we come to the next two words, Jesus continues, every Christian is impacted by this fountain of life. ಅಂದ್ರೆ ಮುಂದಿನ ವಚನಕ್ಕೆ ಹೋಗಿ ನಾವು ಓದುವುದೇ ಆದ್ರೆ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಆ ಒಂದು ಕೊಳವೆಯಿಂದ ಆತನು ಹೊಂದಿಕೊಳ್ಳುವವನಾಗಿದ್ದಾನೆ. Take a look into verse 38. 38ನೇ ವಚನದಲ್ಲಿ ನೋಡ್ತೇವೆ, he that believes on me, as the scripture has said, out of his inner being shall flow rivers of living water. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದಂತ ನೀರಿನ ಹೊಳೆಗಳು ಹರಿಯುವವು. When we have been impacted by the transforming power of the Lord Jesus Christ, ಅಂದ್ರೆ our life will be a very different life. ನಾವು ದೇವರು ನಮ್ಮನ್ನ ಬದಲಾಯಿಸುವುದರ ಮುಖಾಂತರವಾಗಿ ಪ್ರಭಾವ ಬೀರಿರುವುದರಿಂದ ನಮ್ಮ ಜೀವಿತವು ತುಂಬಾ ಅದ್ಭುತವಾಗಿ ನಡೆಯುವಂತದ್ದಾಗಿದೆ. Take a look into the statement that Jesus says, he that believes on me, number one. ಅಂದ್ರೆ ಯೇಸು ಕ್ರಿಸ್ತನು ಹೇಳಿರುವ ಮಾತನ್ನು ಕೇಳುವ ಯಾರು ನನ್ನನ್ನು ನಂಬುತ್ತಾರೋ ಮೊದಲನೇದಾಗಿ. So we should be a believing or trusting people, trusting or believing in the Lord Jesus Christ. ಅಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡುವಂತವರು, ಭರವಸೆ ಇಡುವಂತ ಜನರಾಗಿರಬೇಕು. When we believe in the Lord Jesus Christ, something miraculous happens in our lives. ಯಾವಾಗ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡ್ತೀವೋ ನಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯುವಂತದ್ದಾಗಿದೆ. And we know what is that? That is a transformation. We are a regenerated people. ಅದು ಏನೆಂಬುದಾಗಿ ನಮಗೆ ಗೊತ್ತು. ನಮ್ಮ ಜೀವಿತದ ಒಂದು ಬದಲಾವಣೆ ಜೀವಿತವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. We are born again people. ನಾವು ಹೊಸದಾಗಿ ಹುಟ್ಟುವವರಾಗಿದ್ದೇವೆ. We are a people who died to our own sin and live evermore for eternal life. ನಾವು ಜನರಾದಂತ ನಾವುಗಳು ಪಾಪದಲ್ಲಿ ಸತ್ತು ಹೋದವರಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತ ಜನರಾಗಿದ್ದೇವೆ. Though we live in this world as normal people, we are normal people because the Holy Spirit is working inside us. ನಾವು ಈ ಲೋಕದಲ್ಲಿ ಸಾಮಾನ್ಯವಾದಂತ ಜನರಾಗಿ ನಾವು ಜೀವಿಸುತ್ತಿದ್ದೇವೆ. ನಾವು ಸಾಮಾನ್ಯವಾದ ಜನರಾಗಿರುವುದರಿಂದ ಪವಿತ್ರಾತ್ಮನು ನಮ್ಮ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ. Now listen this very carefully, dear brothers and sisters. If this is your experience, something different is going to happen through our lives. ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿಕೊಳ್ಳ್ರಿ. ಒಂದು ವೇಳೆ ಇದು ನಿಮ್ಮ ಜೀವಿತಗಳ ಅನುಭವವಾಗಿದ್ರೆ ನಿಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಕಾರ್ಯಗಳು, ಬದಲಾವಣೆಗಳು ನಡೆಯಲಿಕ್ಕಿವೆ. What the Lord Jesus Christ says, the second part of verse 38. ಎರಡನೇ ಭಾಗದಲ್ಲಿ ಯೇಸು ಕ್ರಿಸ್ತನು 38ನೇ ವಚನದ ಎರಡನೇ ಭಾಗದಲ್ಲಿ ಏನು ಹೇಳಲಿಕ್ಕಿದ್ದಾನೆ? Out of our own inner being flows forth rivers of living water. ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದಂತ ನೀರಿನ ಹೊಳೆಗಳು ಎಂಬುದಾಗಿ ಹೇಳ್ತಾನೆ. Take a few seconds to ponder on that statement from the mouth of the Lord Jesus Christ. ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಆ ಒಂದು ಮುಖ್ಯವಾದಂತ ವಿಷಯವನ್ನ ಕೆಲವು ಕ್ಷಣಗಳು ನಾವು ಅದನ್ನ ಧ್ಯಾನ ಮಾಡೋಣ. Jesus says, from us flows rivers of living water. ಅಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನಮ್ಮಿಂದ ಜೀವ ಜಲವು ಹೆಚ್ಚಾಗಿ ಹೋಗುವಂತದ್ದಾಗಿದೆ. In other words, what Jesus is saying, when we believe in the Lord Jesus Christ, we are not like a bucket holding water.
ಒಂದು ವೇಳೆ ಇನ್ನೊಂದು ವಿಷಯದಲ್ಲಿ ನಾವು ಹೇಳೋದೇ ಆದ್ರೆ ಯೇಸು ಕ್ರಿಸ್ತನನ್ನು ನಂಬಿರುವಂತ ನಾವುಗಳು ಒಂದು ಬಕೆಟ್ ಅಲ್ಲಿರುವಂತ ನೀರಲ್ಲ. We just hold water and just keep it there. ಅದು ತುಂಬಾ ಹಳೆಯ ನೀರು, ಸುಮ್ಮನೆ ನಾವು ಇಟ್ಬಿಡ್ತೇವೆ. That's what a bucket does, right? ಅಂದ್ರೆ ಆ ಬಕೆಟ್ ಅನ್ನ ಅದಕ್ಕಾಗಿ ನಾವು ಆ ಬಕೆಟ್ ಎಂಬುದಾಗಿ ಕರೀತೇವೆ. But what Jesus says here, we are like fountains. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನೆ, ಹೊಳೆಗಳು, ನಾವು ಹೊಳೆಗಳಾಗಿ ಹರಿಯುವವರಾಗಿದ್ದೇವೆ. Or a river from where water gushes out. ಅಂದ್ರೆ ನದಿಯ ಹಾಗೆ ಯಾವ ರೀತಿಯಾಗಿ ನೀರು ಹರಿಯುವಂತದ್ದಾಗಿದೆಯಲ್ಲ ಆ ರೀತಿಯಾಗಿ, that through us the water of eternal life flows forth and people can be blessed. ಅಂದ್ರೆ ನಮ್ಮ ಮುಖಾಂತರವಾಗಿ ನಿತ್ಯ ಜೀವದ ನೀರು ಹರಿಯುವಂತದ್ದಾಗಿದೆ, ಅದನ್ನ ಜನರು ಹೊಂದಿಕೊಳ್ಳುವವರಾಗಿದ್ದಾರೆ. Have you ever imagined that your life is like a fountain, that you can be a blessing for others? ಅಂದ್ರೆ ನಿಜವಾಗಿಯೂ ಯಾವತ್ತಾದ್ರೂ ಒಂದು ವೇಳೆ ನಿಮ್ಮನ್ನ ನೀವು ಆಲೋಚನೆ ಮಾಡಿದಿರೋ, ನಾನು ಹರಿಯುವ ಹೊಳೆಯಾಗಿದ್ದೇನೆ, ಹಾಗೆ ನನ್ನ ಮುಖಾಂತರವಾಗಿ ಅನೇಕರು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನೀವು ಆಲೋಚನೆ ಮಾಡಿದಿರೋ? Or we think, oh, somehow my parents were Christians, so somehow I believe in the Lord Jesus Christ. Nothing much, I just live as Christian, that's all. ಅಂದ್ರೆ ನಾವು ಅನೇಕ ಸಾರಿ, ಅಯ್ಯೋ ನಮ್ಮ ತಂದೆ ತಾಯಿಗಳು ಕ್ರೈಸ್ತರಾಗಿರೋದ್ರಿಂದ ನಾನು ಕ್ರೈಸ್ತನಾಗಿ ಬದುಕ್ಬಿಡ್ತೇನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದೀವಿ. That's how many of us consider our Christianity. ಆದ್ರೆ ಅದೇ ರೀತಿಯಾಗಿ ನಮ್ಮಲ್ಲಿ ತುಂಬಾ ಜನರು ನಮ್ಮ ಕ್ರೈಸ್ತಿಯ ಜೀವಿತದ ವಿಷಯವಾಗಿ ಆ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. This morning I want to challenge each one of us through these words of our Lord and Savior Jesus Christ. ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ಒಂದು ವಚನದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಇಷ್ಟಪಡ್ತೇನೆ. We thank God for our godly parents through whom we received the gospel mandate and we could believe and trust in the Lord Jesus Christ. ನಿಜವಾಗಿಯೂ ನಮ್ಮ ದೈವಿಕವಾದಂತ ತಂದೆ ತಾಯಿಗಳಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಹೇಳ್ತೇನೆ. ಯಾರ ಮುಖಾಂತರವಾಗಿ ನಾವು ದೇವರ ವಾಕ್ಯಗಳನ್ನು ಹೊಂದಿಕೊಂಡು ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ನಾವು ನಡೀತಾ ಇದ್ದೇವೋ ಅವರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಹೇಳ್ತೇನೆ. Some of us first generation Christians, through some missionaries or church ministries, we heard the gospel. We believe and trust in the Lord Jesus Christ. Praise God. ನಮ್ಮಲ್ಲಿ ಕೆಲವರು ಜನಾಂಗಗಳಿಂದ ಕ್ರೈಸ್ತರಾಗಿದ್ದಾರೆ, ಇನ್ನು ಕೆಲವರು ಸೇವಕರ ಮುಖಾಂತರವಾಗಿ, ಸುವಾರ್ತಿಕರ ಮುಖಾಂತರವಾಗಿ ಸುವಾರ್ತೆಯನ್ನ ಕೇಳಿ ದೇವರನ್ನ ಹೊಂದಿಕೊಂಡಿದ್ದೇವೆ. ಅದೆಲ್ಲದಕ್ಕೂ ನಾನು ದೇವರಿಗೆ ಸ್ತೋತ್ರಗಳನ್ನು ಹೇಳ್ತೇನೆ. But now the most important thing, we believe, we trust in the Lord Jesus Christ. ಆದ್ರೆ ಈಗ ತುಂಬಾ ಮುಖ್ಯಕರವಾದಂತ ವಿಷಯವೇನೆಂದ್ರೆ, ನಾವು ಕ್ರಿಸ್ತನಲ್ಲಿ ನಂಬಿ ಭರವಸೆ ಇಡುವವರಾಗಿರಬೇಕು. Praise God for that. ಅದಕ್ಕಾಗಿ ದೇವರಿಗೆ ಸ್ತೋತ್ರ. Right? ಅಲ್ವಾ? We are thankful unto the Lord that today we believe in the Lord Jesus Christ. ನಾವು ದೇವರನ್ನು ನಂಬುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳೋಣ. Now, if that is your state and my state, remember, dear brothers and sisters, what does the Lord Jesus Christ say unto us this morning? ಆದ್ರೆ ಈಗ ಅದು ನಮ್ಮ ಆಲೋಚನೆ, ನಿಮ್ಮ ಆಲೋಚನೆ ಆಗಿರಬಹುದು. ಆದ್ರೆ ಯೇಸು ಕ್ರಿಸ್ತನು ಈಗ ನಮ್ಮ ಜೀವಿತಗಳಲ್ಲಿ ಏನು ಹೇಳ್ತಾ ಇದ್ದಾನೆ? We should be like fountains. ನಾವು ಹೊಳೆಗಳಾಗಿ ಹರಿಯುವವರಾಗಿರಬೇಕು. Water from a fountain does not come just like one drop or a little bit flowing like that. No. ಅಂದ್ರೆ ನಾವು ಹೊಳೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಒಂದೊಂದು ಚುಕ್ಕೆ ನೀರು ಬರೋದಿಲ್ಲ. It gushes out. ಅದು ತುಂಬಾ ದೊಡ್ಡದಾಗಿ ಹರಿಯುವಂತದ್ದಾಗಿದೆ. It flashes around. ಅದು ಎಲ್ಲಾ ಕಡೆಗೆ ಹೋಗುವಂತದ್ದಾಗಿದೆ. And that's what Jesus says here, out of our inner being shall flow what? What is there in your Bible? Shall flow river of water? What? Rivers of water, right? It is in the plural. ಅಂದ್ರೆ ಇಲ್ಲಿ ಮುಖ್ಯವಾಗಿ ಅದೇ ವಚನ 38ನೇ ವಚನದಲ್ಲಿ ನೋಡ್ತೇವೆ, ನಮ್ಮಿಂದ ಶಾಸ್ತ್ರ ಹೇಳಿರೋ ಪ್ರಕಾರವಾಗಿ ಹೊಳೆಗಳು, ಅಂದ್ರೆ ಇದು ಬಹುವಚನದಲ್ಲಿ ಹೇಳಲ್ಪಟ್ಟಿದೆ. ಹೊಳೆಗಳು, rivers of living water. ಹೊಳೆಗಳಿಂದ ಬರುವಂತ ಜೀವ ಜಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. Oh, that's our responsibility as Christians. ನಾವು ಕ್ರೈಸ್ತರಾಗಿರುವಂತ ನಮ್ಮ ಒಂದು ಕರ್ತವ್ಯವಾಗಿದೆ. Few things I have mentioned here, you can see on the screen. We are enriched by the salvation work of the Lord Jesus Christ. ಅಂದ್ರೆ ಯೇಸು ಕ್ರಿಸ್ತನ ಒಂದು ರಕ್ಷಣೆಯಿಂದ ಅಥವಾ ಮೋಕ್ಷದಿಂದ, ಆತನ ಕಾರ್ಯದಿಂದ ನಾವು ಉತ್ಸಾಹಭರಿತರಾಗಿದ್ದೇವೆ. As a result, we are not spiritually barren.
ಆದ್ರೆ ನಾವು ದೈವಿಕವಾಗಿ ದೈವಿಕವಾಗಿ ಬರಡು ಭೂಮಿಯಾಗಿಲ್ಲ. We are not hopeless people. ನಾವು ನಿರೀಕ್ಷೆ ಇಲ್ಲದವರಲ್ಲ. We are not lifeless people. ನಾವು ಜೀವವಿಲ್ಲದೆ ಇರುವಂತವರಲ್ಲ. Rather, from our inner being, the message of salvation, the message of the gospel should flash us out. ಬದಲಾಗಿ ನಮ್ಮ ಒಳಗಿನ ಜೀವಿತವು ರಕ್ಷಣೆಯ ಸಂದೇಶವು ಮತ್ತು ಶಾಂತಿ ಮತ್ತು ನಿರೀಕ್ಷೆಯ ಸಂದೇಶವು ಹೊರಗೆ ಹರಿಯುವಂತದ್ದಾಗಿದೆ. Having experienced peace and hope in our lives, we would be able to share that with the people around. ನಮ್ಮ ಜೀವಿತಗಳಲ್ಲಿ ಸಮಾಧಾನ ಅಥವಾ ನಿರೀಕ್ಷೆ ಎನ್ನುವಂತ ಸಂದೇಶವನ್ನ ನಾವು ಹೊಂದಿಕೊಂಡವರಾಗಿದ್ದೀವಾ? Yesterday night, before going to bed, we were watching a funeral service that happened in the US. ಅಂದ್ರೆ ಅಮೆರಿಕದಲ್ಲಿ ನಡೆದಿರುವಂತಹ ಭೂಸ್ಥಾಪನೆಯ ಕಾರ್ಯಕ್ರಮವನ್ನ ನಾವು ನೋಡ್ತಾ ಇದ್ವಿ ನಿನ್ನೆ. A man and woman just got married last Friday night. ಅಂದ್ರೆ ಕಳೆದ ಶುಕ್ರವಾರ ಪತಿ ಮತ್ತು ಪತ್ನಿ ಮದುವೆ ಆಗಿದ್ರು. A godly family. ಅದು ದೈವಿಕವಾದಂತ ಕುಟುಂಬವಾಗಿತ್ತು. A godly and God honoring wedding. ಅಂದ್ರೆ ದೇವರಲ್ಲಿ ಹೆಚ್ಚಾಗಿದ್ರು, ಅವರೊಟ್ಟಿಗಿದ್ರು. That night they were traveling in a helicopter from the wedding venue to the hotel. ಅಂದ್ರೆ ಹೆಲಿಕಾಪ್ಟರ್ ನಲ್ಲಿ ಮದುವೆಯ ಸ್ಥಳದಿಂದ ಅವರ ಸ್ಥಳಕ್ಕೆ ಹೋಗ್ತಾ ಇದ್ರು. But they could not reach at the destination. ಆದ್ರೆ ಅವರ ಸ್ಥಳಕ್ಕೆ ಅವರು ಹೋಗಲೇ ಇಲ್ಲ. Because of the bad weather, helicopter perished. ಆ ಕೆಟ್ಟ ವಾತಾವರಣದಿಂದ ಹೆಲಿಕಾಪ್ಟರ್ ಕೆಟ್ಟೋಯ್ತು. The pilot and the newly wedded husband died. Only the woman survived, the bride. ಅಂದ್ರೆ ಅವತ್ತಿನ ಅಲ್ಲಿ ಪೈಲಟ್ ಮತ್ತೆ ಮದುವೆ ಆದಂತ ಪತಿ ಗಂಡಸು ಸತ್ತೋಗ್ತಾರೆ, ಆ ಮಹಿಳೆ ಹಾಗೆ ಇದ್ಲು. After a week, yesterday was a funeral service of the husband, the newly wedded husband. ವಾರದ ನಂತರ ಹೊಸದಾಗಿ ಮದುವೆ ಆದಂತ ಗಂಡನ ಭೂಸ್ಥಾಪನೆಯ ಕಾರ್ಯಕ್ರಮವಿತ್ತು. Oh, it was such a God honoring burial service. ಆ ಭೂಸ್ಥಾಪನೆ ಕಾರ್ಯಕ್ರಮದಲ್ಲಿ ಅದು ತುಂಬಾ ನೋವಿನ ಸಂಗತಿಯಾಗಿತ್ತು. The father and mother, the boy was just only 26 years of age. ಅಂದ್ರೆ ಸತ್ತಂತ ಆ ಹುಡುಗನ ವಯಸ್ಸು ಬರೀ 26 ವರ್ಷಗಳಾಗಿದ್ವು. The father and mother stood up and testified how they have been blessed by this boy, and they had no regret unto the Lord for such a sudden thing, disaster happened to their home. ಅಂದ್ರೆ ತಂದೆ ತಾಯಿಗಳು ಅವರ ವಿಷಯವಾಗಿ ಸಾಕ್ಷಿ ಹೇಳ್ತಾ ಇದ್ರು. ಕಳೆದ 26 ವರ್ಷಗಳಿಂದ ಆ ಹುಡುಗನ ಜೀವಿತದಿಂದ ಎಷ್ಟರ ಮಟ್ಟಿಗೆ ತಂದೆ ತಾಯಿಗಳು ಆಶೀರ್ವದಿಸಲ್ಪಟ್ಟರು ಮತ್ತು ಆ ಹುಡುಗನ ಸಾವಿನಿಂದ ಯಾವುದೇ ನೋವಿನ ಸಂಗತಿ ಇಲ್ಲ ಎಂಬುದಾಗಿ ಅವರ ತಂದೆ ತಾಯಿಗಳು ಸಾಕ್ಷಿ ಹೇಳ್ತಾ ಇದ್ರು. It is so important that once in a while we listen or watch such burial services, that our lives can become so encouraged and strengthened that Christianity is not just a mere religion, but it is impacting the lives of people, and we can give living testimonies because the reality of the truth that we are able to experience. ಅಂದ್ರೆ ಕೆಲವು ಸರಿ ಈ ರೀತಿಯಾದಂತ ಭೂಸ್ಥಾಪನೆಗಳನ್ನ ಕಾರ್ಯಕ್ರಮಗಳನ್ನ ನೋಡುವುದರಿಂದ ನಾವು ಅನೇಕ ಸಾರಿ ಕ್ರೈಸ್ತಿಯ ಜೀವಿತವು ಅಥವಾ ಕ್ರೈಸ್ತತ್ವವು ಒಂದು ಧರ್ಮವಲ್ಲ, ಬದಲಾಗಿ ಇನ್ನೊಬ್ಬರನ್ನ ಪ್ರಭಾವ ಬೀರುವಂತ ಕ್ರೈಸ್ತರಾಗಿ ನಾವು ಜೀವಿಸಬೇಕೆಂಬುದಾಗಿ ನಮ್ಗೆ ಅರ್ಥ ಆಗುತ್ತೆ. A father and mother who lost their 26-year-old son, and that too immediately after wedding, the wife and the husband and wife, they could not live one day together. In their funeral service, the parents and even the newly wedded woman, the wife, could stand up and say, we have no regret, we have no complaints against God. We accept, we understand it is God's perfect will for our lives. ಅಂದ್ರೆ ತಂದೆ ತಾಯಿಗಳು ಕಳೆದ 26 ವರ್ಷದ ಮಗನನ್ನ ಕಳೆದುಕೊಂಡಂತ ಸಮಯದಲ್ಲಿ ಹಾಗೆ ಪತ್ನಿಯು ಒಂದು ದಿನವೂ ಕೂಡ ಆಕೆ ಜೊತೆ ಇರಲಿಲ್ಲ. ಬದಲಾಗಿ ಅಂತ ಗಂಡನನ್ನ ಕಳೆದುಕೊಂಡಂತ ಸಮಯದಲ್ಲಿ ಅವರ ಮೇಲೆ ಯಾವುದೇ ರೀತಿಯಾದಂತ ತಪ್ಪು ವರ್ಷಿಕೆಯನ್ನು ಅವರು ಹುಡುಕ್ಲೇ ಇಲ್ಲ. ಹಾಗೆ ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. How can such a thing happen? How can such experience we can really experience through our lives? Only because of the impact of the gospel into our lives.
ಯಾವ ರೀತಿಯಾಗಿ ಆ ಒಂದು ಅನುಭವವನ್ನು ನಾವು ಹೊಂದಿಕೊಳ್ಳಬಹುದು, ಯಾವ ರೀತಿಯಾಗಿ ಅನುಭವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಂದ್ರೆ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಬೀರುವಂತ ಪ್ರಭಾವದ ಮುಖಾಂತರವಾಗಿ ನಾವೊಂದು ಆ ಸಾಕ್ಷಿಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. The things that we cherish so much in this world suddenly disappear, but our faith, our trust in the Lord Jesus Christ, it is a living trust, it is a living faith. We are able to stand up and say, praise God. ಆದರೆ ನಿಜವಾಗಿ ನಾವು ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ವರ್ಷಗಳಿದ್ದು ದೈವಿಕವಾಗಿ ಹೆಚ್ಚಾಗಿ ಬೆಳೆದ ನಂತರ ನಾವೊಂದು ದಿನ ಸತ್ತು ಹೋದಂತಹ ಸಮಯದಲ್ಲಿ ನಾವು ನಿಜವಾಗಿಯೂ ದೈವಿಕವಾದಂತಹ ಸಾಕ್ಷಿಗಳಾಗಿ ನಾವು ನಿಲ್ಲುತ್ತೇವೆ ಎನ್ನುವುದು ತುಂಬಾ ಮುಖ್ಯಕರವಾಗಿದೆ. ದೇವರಿಗೆ ಸ್ತೋತ್ರ. We are not barren. We are not hopeless. We are not lifeless, dear brothers and sisters. ನಾವು ಬರಡು ಭೂಮಿಯಾಗಿಲ್ಲ, ಅಥವಾ ನಿರೀಕ್ಷೆ ಇಲ್ಲದವರಾಗಿಲ್ಲ, ಅಥವಾ ನಾವು ಜೀವಿತಗಳನ್ನು ಹೊಂದಿಕೊಳ್ಳದೆ ಇರುವವರಾಗಿಲ್ಲ. Is our faith that real? Is our trust in the Lord Jesus Christ that real? ಅಂದ್ರೆ ಆ ಒಂದು ನಂಬಿಕೆ, ನಮಗಿರುವಂತ ನಂಬಿಕೆ ಮತ್ತು ನಾವು ಮಾಡುವಂತ ಉಪವಾಸದ ಪ್ರಾರ್ಥನೆ ಅದನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? How do we take the sudden disasters, perhaps when it happens to our lives? ಅಂದ್ರೆ ನಮ್ಮ ಜೀವಿತದಲ್ಲಿ ಇದ್ದಕ್ಕಿದ್ದಾಗೆ ಬರುವಂತ ಕೆಲವು ತೊಂದರೆಗಳನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ? Would we be able to stand up and encourage others through our testimonies that we have a living hope, that our faith is real and true, that we would be able to withstand any situations in life? ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ನಂಬಿಕೆಯಿಂದ ಎದ್ದು ನಿಂತುಕೊಂಡವರಾಗಿ ಇನ್ನೊಬ್ಬರಿಗೆ ಧೈರ್ಯ ಕೊಡುವುದಕ್ಕೆ ನಾವು ಸಿದ್ಧವಾಗಿದ್ದೀವಾ? ನಮ್ಮ ದೈವಿಕವಾದಂತ ಜೀವಿತದ ಮುಖಾಂತರವಾಗಿ ಸಾಕ್ಷಿಗಳಾಗಿ ನಿಲ್ಲೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವುದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ. True Christian belief, true Christian faith, true Christian dependency. Jesus says here, he who believes in me, out of his heart, out of his inner being flows forth rivers of living water. ಅಂದ್ರೆ ನಾವು ನೋಡ್ತಾ ಹೋಗ್ತೇವೆ, ನಾವು ದೇವರ ವಚನಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಯಾರೆಲ್ಲ ಕ್ರೈಸ್ತತ್ವದಲ್ಲಿರುವಂತ ವ್ಯಕ್ತಿ, ನನ್ನನ್ನು ನಂಬುವಂತ ಯಾರು ಕೂಡ ಅವನ ಜೀವಿತದಿಂದ ಜೀವವುಳ್ಳ ನೀರು ಹೊಳೆಯಾಗಿ ಹರಿಯುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. We do not know what will happen to us tomorrow. ಅಂದ್ರೆ ಒಂದು ವೇಳೆ ನಾಳೆ ನಮಗೆ ನಮ್ಮ ಜೀವಿತದಲ್ಲಿ ಏನಾದ್ರೂ ಆದ್ರೆ, but we know that our Lord and Savior will hold us tightly, so dearly, no matter whatever happens in and around us. ಆದ್ರೆ ನಮಗೊಂದೇ ಒಂದು ನಂಬಿಕೆ ಇದೆ, ಏನಂದ್ರೆ ನಮಗೇನಾದ್ರೂ ಆದ್ರೆ ಯೇಸು ಕ್ರಿಸ್ತನು, ನಮ್ಮನ್ನು ನಡೆಸುತ್ತಿರುವಂತ ಯೇಸು ಕ್ರಿಸ್ತನು ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಮ್ಮ ಜೀವಿತಗಳಲ್ಲಿ ಏನೇ ಆದ್ರೂ ಕೂಡ ಯೇಸು ಕ್ರಿಸ್ತನು ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಮ್ಮನ್ನು ಮುನ್ನಡೆಸುವವನಾಗಿದ್ದಾನೆ. That is true faith. ಅದು ನಿಜವಾದಂತ ನಂಬಿಕೆ. That is true believing in the Lord Jesus Christ. ಅದು ಯೇಸು ಕ್ರಿಸ್ತನಲ್ಲಿ ನಿಜವಾಗಿ ನಂಬುವಂತದ್ದಾಗಿದೆ. That through our lives the rivers of water gush us out, that others would see their testimony is truly genuine, truly trustworthy. ಅಂದ್ರೆ ನಮ್ಮ ಜೀವಿತಗಳಲ್ಲಿ ಹೊಳೆಯಾಗಿ ಹರಿಯುವಂತ ನೀರನ್ನು ನೋಡಿ ಅನೇಕರು ಆಶೀರ್ವದಿಸಲ್ಪಟ್ಟು ಅದು ನಮ್ಮ ಜೀವಿತಗಳನ್ನ ಅವರು ನಿಜವಾದಂತ ನಂಬಿಕೆಯುಳ್ಳ ವ್ಯಕ್ತಿ ಎಂಬುದಾಗಿ ಬೇರೆಯವರು ನಮ್ಮ ವಿಷಯವಾಗಿ ಸಾಕ್ಷಿ ಹೇಳುವವರಾಗಿ ನಾವು ಜೀವಿಸಬೇಕು. Verse 39, Jesus continues, or the statement comes from John, verse 39, but this he spoke concerning the Spirit, whom those believing in him would receive, for the Holy Spirit was not yet given, because Jesus was not yet glorified. ಯೋಹಾನನು ಈ ರೀತಿಯಾಗಿ 39ನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾ ಇದ್ದಾನೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೆ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. We can be great testimonies for the kingdom of the Lord Jesus Christ because the power of the Holy Spirit indwells in us. ದೇವರ ರಾಜ್ಯದ ಮಹಿಮೆಗಾಗಿ, ದೇವರ ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ನಾವು ಒಂದು ದೊಡ್ಡದಾದ ಸಾಕ್ಷಿಗಳಾಗಿ ನಾವು ಸಮಾಜದಲ್ಲಿ ನಿಲ್ಲಬಹುದು. John adds here, Jesus said that we can be like rivers of water, fountains from where water gushes out, because the Holy Spirit is at work in our lives. ಅಂದ್ರೆ ಯೇಸು ಕ್ರಿಸ್ತನು ಹೇಳಿರುವಂತ ಪ್ರಕಾರವಾಗಿ ನಮ್ಮ ಜೀವಿತದ ಮುಖಾಂತರವಾಗಿ ಹೊಳೆಗಳು ಹರಿಯುವ ಹಾಗೆ
ಹಾಗೆ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ. This Jesus spoke concerning the Spirit whom those who believe in him would receive. ಅಂದ್ರೆ ಯೇಸು ಕ್ರಿಸ್ತನು ಪವಿತ್ರಾತ್ಮನ ವಿಷಯವಾಗಿ, ಆತ್ಮನ ವಿಷಯವಾಗಿ ಹೇಳ್ತಾ ಇದ್ದಾನೆ. ಯಾರೆಲ್ಲ ಆತನ ಚಿತ್ತದಲ್ಲಿ ನಡೀತಾರೋ ಅವರ ಜೀವಿತಗಳಲ್ಲಿ ನೀರು, ಜೀವವುಳ್ಳ ನೀರು ಹೊಳೆಯಾಗಿ ಹರಿಯುವಂತದ್ದಾಗಿದೆ ಎಂಬುದಾಗಿ. In other words, when the transforming work of the gospel happening in us through the ministry of the Holy Spirit, we would be a people blessing the blessings that we have received, by which we would be able to bless, we would be able to encourage, we would be able to strengthen others. That is the ministry of the gospel must happen through our lives. ಅಂದ್ರೆ ಮತ್ತೊಂದು ಮಾತನ್ನು ನಾವು ಹೇಳುವುದೇ ಆದ್ರೆ, ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿರುವಾಗ ಅಥವಾ ಸುವಾರ್ತೆಯ ಪ್ರಭಾವವು ನಮ್ಮ ಜೀವಿತದಲ್ಲಿ ಬೀರುವಂತ ಸಮಯದಲ್ಲಿ ನಾವು ಬೇರೆಯವರಿಗೆ ಆಶೀರ್ವಾದಕರವಾಗಿಯೂ ಪ್ರೋತ್ಸಾಹಕರವಾಗಿಯೂ ಅವರನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. That's what exactly we could notice what happened later. From the book of John we enters into the book of Acts. The apostles, having received the power of the Holy Spirit, they became what? Great witnesses for the gospel mission that God entrusted with them. ಆದ ಕಾರಣ ನಾವು ನೋಡ್ತೀವಿ ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ ಏನಾಯಿತು, ಆ ಪುಸ್ತಕದ ನಂತರ ಅಪೊಸ್ತಲರ ಕೃತ್ಯಗಳಲ್ಲಿ ಅನೇಕ ಅಪೊಸ್ತಲರುಗಳು ದೇವರ ಆತ್ಮವನ್ನು ಹೊಂದಿಕೊಂಡವರಾಗಿ ಏನೆಲ್ಲ ಮಾಡಿದ್ರು ಎಂಬುದಾಗಿ ನಾವು ನೋಡ್ತಾ ಹೋಗ್ತೇವೆ. They were very ordinary people. ಅವರು ಸಾಮಾನ್ಯವಾದಂತ ಜನರಾಗಿದ್ರು. Peter was like us, just a normal man. ಅಂದ್ರೆ ಪೇತ್ರ ನಮ್ಮ ಹಾಗೆ ತುಂಬಾ ಸಾಮಾನ್ಯವಾದಂತ ವ್ಯಕ್ತಿ. John and likewise all the other apostles, they were ordinary men. ಯೋಹಾನನು ಮತ್ತೆ ಅದೇ ರೀತಿಯಾಗಿ ಎಲ್ಲ ಅಪೊಸ್ತಲರು ಅವರೆಲ್ಲರೂ ಕೂಡ ಸಾಮಾನ್ಯವಾದಂತ ಜನರಾಗಿದ್ರು. But when the Spirit of the Lord came upon them, they were so strengthened, energized, and they could go forth challenging kingdoms, kings, empires, regions. What and all could happen through their lives. ಅಂದ್ರೆ ದೇವರ ಆತ್ಮನು ಅವರ ಮೇಲೆ ಬಂದ ನಂತರ ಅವರು ಹೋಗಿ ಅನೇಕರಿಗೆ ಪ್ರಭಾವ ಬೀರಿದ್ರು, ಸುವಾರ್ತೆಯನ್ನು ಸಾರಿದ್ರು, ಅಧಿಕಾರಿಗಳ ಹತ್ರ, ರಾಜರುಗಳ ಹತ್ರ ಹೋಗಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ರು. ಅವರು ಮಾಡಿದಂತ ಕಾರ್ಯಗಳಿಂದಲೇ ನಾವೆಲ್ಲರೂ ಕೂಡ ಈ ದಿನ ಇವತ್ತು ಇಲ್ಲಿ ಕೂತಿದ್ದೇವೆ. They were like rivers of water flowing out, enriching lives, encouraging men and women to trust, and finally they became sacrifice for the kingdom of the Lord Jesus Christ. ಅಂದ್ರೆ ಅವರು ಒಳಗಳಲ್ಲಿ ಹರಿಯುವಂತ ನೀರಾಗಿದ್ರು ಮತ್ತು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನ ದೇವರವರ ಮುಖಾಂತರವಾಗಿ ಮಾಡಿದ್ರು. ಕಡೆಯದಾಗಿ ತಮ್ಮನ್ನು ತಾವು ಯಜ್ಞವನ್ನಾಗಿ ಸಮರ್ಪಿಸಿದ್ರು, ಅವರ ಜೀವಿತವನ್ನೇ ತ್ಯಾಗ ಮಾಡಿದ್ರು. ಪ್ರೀತಿಯ ದೇವರ ಮಕ್ಕಳೇ, that is what true Christian experience. ಅದು ನಿಜವಾದಂತ ಕ್ರೈಸ್ತಿಯ ಒಂದು ಅನುಭವವಲ್ವಾ? That's what true Christian experience. ಅದು ನಿಜವಾದಂತ ಕ್ರೈಸ್ತಿಯ ಜೀವಿತದ ಒಂದು ಅನುಭವವಾಗಿದೆ. We just want to bring to our notice as we come to the conclusion, how do we take this message into our lives as a local congregation here? ನಾವು ಸಮಾಪ್ತಿಗೆ ಬರುವಂತ ಸಮಯದಲ್ಲಿ ನಮ್ಮ ಒಂದು ಸಭೆಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. What does this gospel call from the Lord Jesus Christ mean to us? ಅಂದ್ರೆ ಯೇಸು ಕ್ರಿಸ್ತನಿಂದ ಬಂದಂತ ಸುವಾರ್ತೆಯು ನಮ್ಮ ಜೀವಿತದಲ್ಲಿ ಅದರ ಅರ್ಥವೇನು? There are 4 things I want to bring to our attention this morning. ಅಂದ್ರೆ ಈ ಬೆಳಗಿನ ಜಾವದಲ್ಲಿ 4 ವಿಷಯಗಳನ್ನ ನಿಮ್ಮ ಸಾವಧಾನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. Number 1, ಮೊದಲನೇದಾಗಿ, the grace of God must overflow through our lives. ಅಂದ್ರೆ ದೇವರ ಕೃಪೆಯು ನಮ್ಮ ಜೀವಿತದ ಮುಖಾಂತರವಾಗಿ ಒಳೆಗಳಾಗಿ ಹರಿಯುತ್ತಿರುವವರಾಗಿರಬೇಕು. We all are channels. ನಾವೆಲ್ಲರೂ ಕೂಡ ಕಾಲುವೆಯಾಗಿದ್ದೇವೆ. The grace of God should flow forth through our lives. ಅಂದ್ರೆ ದೇವರ ಕೃಪೆಯು ನಮ್ಮ ಜೀವಿತಗಳಿಂದ ಹರಿಯುವಂತದ್ದಾಗಿರಬೇಕು. All of us have experienced God's grace in our lives, right? ನಮ್ಮೆಲ್ಲರ ಜೀವಿತಗಳಲ್ಲಿ ದೇವರ ಕೃಪೆಯ ಅನುಭವ ನಮ್ಮೆಲ್ಲರ ಜೀವಿತಗಳಲ್ಲಿ ಇದೆ ಅಲ್ವಾ? ಎಷ್ಟು ಜನರಿಗಿದೆ? No one is doubtful. ಯಾರಿಗೂ ಸಹ ಅನುಮಾನ ಇಲ್ಲ ಅಲ್ವಾ?
We have experienced God's grace so much in our lives. ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಕೃಪೆಯ ವಿಷಯವಾಗಿ ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿದೆ. Let others see that we have been enriched by the grace of God in our lives. ಅಂದ್ರೆ ದೇವರ ಕೃಪೆಯು ನಮ್ಮ ಜೀವಿತದಲ್ಲಿ ಮಾಡುವಂತ ಕಾರ್ಯಗಳನ್ನ ಬೇರೆಯವರು ನಮ್ಮ ಜೀವಿತಗಳಲ್ಲಿ ನೋಡಲಿ. That is where our testimony. ಅದು ನಮಗೆ ನಾವು ಕೊಡುವಂತ ಸಾಕ್ಷಿಯಾಗಿದೆ. Number 2. ಎರಡನೆಯದಾಗಿ Word of God must overflow through our lives. ದೇವರ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಹರಿಯುವಂತದ್ದಾಗಿರಬೇಕು. When some crisis happens, don't say I do not know what to do. I am so hopeless. Nothing to help me. I am so hopeless person. We should never say like that. ಯಾವಾಗ ನಮ್ಮ ಜೀವಿತಗಳಲ್ಲಿ ತೊಂದರೆಗಳು ಕಷ್ಟಗಳು ಬರುವಂತ ಸಮಯದಲ್ಲಿ ಅಯ್ಯೋ ನನ್ನ ಜೀವಿತದಲ್ಲಿ ಆಗೋದಿಲ್ಲ, ನನಗೆ ನಿರೀಕ್ಷೆ ಇಲ್ಲ, ನಾನು ಹೇಗೆ ಮುಂದೆ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ನಾವು ಯಾರು ಕೂಡ ಹೇಳಬಾರದು. The promises of God. ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿವೆ. The promises of God, they are true and true. ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದಂತ ಸಂಗತಿ ಏನಂದ್ರೆ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಸತ್ಯವಾಗಿವೆ. What sustains our spiritual life is the living word of truth. ಅಂದ್ರೆ ನಮ್ಮ ದೈವಿಕವಾದಂತ ಜೀವಿತವನ್ನ ಅಥವಾ ನಮ್ಮ ಆತ್ಮಿಕವಾದಂತ ಜೀವಿತವನ್ನ ಯಾವುದು ಕಾಪಾಡುವಂತದ್ದಾಗಿದೆ ಎಂಬುದಾಗಿ ಹೇಳೋದಾದ್ರೆ ಅದು ದೇವರ ವಾಕ್ಯಗಳೇ ಸರಿ. And that's why we say we must be biblically sound. We should know God's word. ನಾವು ದೈವಿಕವಾಗಿ ಅಥವಾ ದೇವರ ವಾಕ್ಯಗಳನ್ನು ಅರಿತುಕೊಂಡವರಾಗಿರಬೇಕು. That's why we encourage memorize Bible verses. ಆದ ಕಾರಣ ದೇವರ ವಾಕ್ಯಗಳನ್ನು ವಚನಗಳನ್ನು ಬಾಯ್ಪಾಠ ಮಾಡಲಿಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹ ಮಾಡುವವನಾಗಿದ್ದೇನೆ. In critical situations in life, God's word will become so alive, encouraging our hearts that our God is truly trustworthy. We can believe and trust in Him and carry on trusting in Him. ಯಾವಾಗ ನಾವು ಕಷ್ಟಗಳಲ್ಲಿ ನಾವು ಹಾದು ಹೋಗ್ತೀವೋ, ಬಾಧೆಗಳಲ್ಲಿ ಹಾದು ಹೋಗ್ತೀವೋ, ದೇವರ ವಾಕ್ಯಗಳು ನಮಗೆ ಬೆಳಕನ್ನು ಕೊಡುವಂತವರಾಗಿರಬೇಕು. ಅಂತ ಸಮಯದಲ್ಲಿ ದೈವಿಕವಾಗಿ ಕುಗ್ಗಿ ಹೋಗದೆ ಜಯಿಸುವವರಾಗಿರಬೇಕು. Word of God must overflow through our lives. ದೇವರ ವಾಕ್ಯಗಳು ನಮ್ಮ ಜೀವಿತದ ಮುಖಾಂತರವಾಗಿ ಹರಿಯುವಂತವುಗಳಾಗಿರಬೇಕು. Thirdly, the testimony of Christ, the gospel witness must overflow through our lives. ಅಂದ್ರೆ ಮೂರನೇದಾಗಿ ಯೇಸು ಕ್ರಿಸ್ತನ ಸಾಕ್ಷಿ ಅಥವಾ ಸುವಾರ್ತೆಯ ಸಾಕ್ಷಿಯು ನಮ್ಮ ಜೀವಿತಗಳಲ್ಲಿ ಹರಿಯುವಂತವುಗಳಾಗಿರಬೇಕು. What God's gospel has done in our lives, we should testify to others that this gospel has the life transforming power. My life been transformed, your life also can be transformed. ದೇವರ ಸುವಾರ್ತೆಯು ನನ್ನ ಜೀವಿತದಲ್ಲಿ ತಂದಂತ ಬದಲಾವಣೆಯನ್ನು ಬೇರೆಯವರೊಟ್ಟಿಗೆ ಹೋಗಿ ಸಾಕ್ಷಿಗಳನ್ನು ಹೇಳಿ ನನ್ನ ಜೀವಿತದಲ್ಲಿ ಬದಲಾವಣೆ ತಂದಂತ ಸುವಾರ್ತೆಯು ನಿಮ್ಮ ಜೀವಿತಗಳಲ್ಲಿಯೂ ಸಹ ಬದಲಾವಣೆಯನ್ನು ತರುತ್ತದೆ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳಬೇಕು. The blessing that we can share as Christians, the spiritual blessing that we can share with others is the gospel blessing. ಅಂದ್ರೆ ದೈವಿಕವಾದಂತ ಆಶೀರ್ವಾದ ಅಥವಾ ಆತ್ಮಿಕವಾದಂತ ಆಶೀರ್ವಾದವು ಏನಾದರೂ ಹೇಳೋದೇ ಆದ್ರೆ ಅದು ಸುವಾರ್ತೆಯ ಸಾಕ್ಷಿಯಾಗಿದೆ. I was a sinner, but my sins been forgiven by the Lord Jesus Christ, His work on Calvary cross. ನಾನು ಒಂದು ದಿನ ಪಾಪಿಯಾಗಿದ್ದೆ. ಆ ಒಂದು ಪಾಪವನ್ನ ಕಲ್ವಾರಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ತನ್ನ ಜೀವಿತವನ್ನ ಕೊಟ್ಟು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಿದ್ಧರಾಗಿರಬೇಕು. His shed blood on the cross washed away my sin. ಆತನು ಕಲ್ವಾರಿ ಶಿಲುಬೆಯ ಮೇಲೆ ಆತನು ಸುರಿಸಿದಂತ ರಕ್ತವು ನನ್ನ ಪಾಪಗಳನ್ನ ಸ್ವಚ್ಛ ಮಾಡುತ್ತೆ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳಬೇಕು. Today I am His child. ಈ ದಿನ ಆತನ ಮಗನಾಗಿದ್ದೇನೆ. He strengthens me, He encourages me, He holds me so dear with Him that I can travel all the day long. ನನ್ನನ್ನು ಪ್ರೋತ್ಸಾಹಿಸುವವನಾಗಿದ್ದಾನೆ, ನನ್ನನ್ನು ಬಲಪಡಿಸುವವನಾಗಿದ್ದಾನೆ. ನಾವು ಆತನ ಶಕ್ತಿಯಲ್ಲಿ ಪ್ರತಿದಿನ ನಾವು ಮುನ್ನಡೆಯಬಹುದು ಎಂಬುದಾಗಿ ಸಾಕ್ಷಿಗಳನ್ನು ಹೇಳುವಂತವರಾಗಿರಬೇಕು. Is that our gospel testimony to others? ಅದು ನಿಜವಾದಂತ ಸುವಾರ್ತೆಯ ಸಾಕ್ಷಿಗಳು ನಮ್ಮ ಜೀವಿತಗಳ ಮುಖಾಂತರವಾಗಿ ಹೇಳಬೇಕಾದಂತ ಸುವಾರ್ತೆಯ ಸಾಕ್ಷಿಗಳಾಗಿವೆಯಾ? Our youngsters, our children, ನಮ್ಮ ಮಕ್ಕಳು, ನಮ್ಮ ಯೌವನಸ್ಥರು, is that your life testimony? ಅದು ನಿಜವಾದಂತ ನಿಮ್ಮ ಜೀವಿತದ ಸಾಕ್ಷಿಯಾಗಿದೆಯಾ? Fourthly, physical blessings also must overflow through our lives. ನಾಲ್ಕನೇದಾಗಿ ಶಾರೀರಿಕವಾದಂತ ಆಶೀರ್ವಾದಗಳು ಕೂಡ ನಮ್ಮ ಜೀವಿತದ ಮುಖಾಂತರವಾಗಿ ಹರಿಯುವಂತವುಗಳಾಗಿರಬೇಕು. What Jesus says here, when we have been so much blessed,
we should be a blessing to others. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ, ನಾವು ಯಾವಾಗ ನಾವು ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತೇವೋ ಅದೇ ರೀತಿಯಾಗಿ ನಾವು ಬೇರೆಯವರಿಗೆ ಆಶೀರ್ವಾದಕರವಾಗಿರಬೇಕು. Spiritual blessing, ಆತ್ಮಿಕವಾದಂತ ಆಶೀರ್ವಾದ, sharing the gospel message to them and encouraging them. ಅಂದ್ರೆ ಸುವಾರ್ತೆಯ ಒಂದು ಸಂದೇಶವನ್ನು ಅವರಿಗೆ ಹೇಳಿ ಅವರನ್ನು ಪ್ರೋತ್ಸಾಹಿಸುವಂತದ್ದು. Number 2, even physical blessings. ಎರಡನೇದಾಗಿ ದೈವಿಕವಾದಂತ ಶಾರೀರಿಕವಾದಂತ ಆಶೀರ್ವಾದ. Only Christians can do meaningful help to the people around. ಅಂದ್ರೆ ನಿಜವಾದಂತ ಕ್ರೈಸ್ತರು ಮಾತ್ರ, ಸತ್ಯವಾದಂತ ಕ್ರೈಸ್ತರು ಮಾತ್ರ ನಮ್ಮ ಸುತ್ತಲಿರುವಂತ ಜನರಿಗೆ ಆಶೀರ್ವಾದಕರವಾಗಿ ಜೀವಿಸಬಹುದು. Why I say meaningful help to others? ಅಂದ್ರೆ ನಾನು ಯಾಕೆ ಅರ್ಥಗರ್ಭಿತವಾಗಿ ಬೇರೆಯವರಿಗೆ ಅರ್ಥಗರ್ಭಿತವಾಗಿ ನಿಂತಿದ್ದಾರೆ ಎಂಬುದಾಗಿ ಹೇಳಿದ್ದೇನೆ. When we help others, we don't expect anything back from them. ಅಂದ್ರೆ ಯಾಕೆಂದ್ರೆ ನಾವು ಯಾವಾಗ ಬೇರೆಯವರಿಗೆ ಸಹಾಯ ಮಾಡ್ತೇವೋ ಅವರಿಂದ ನಾವು ಏನನ್ನೂ ಕೂಡ ನಿರೀಕ್ಷಿಸುವುದಿಲ್ಲ. Because it is our Christian responsibility. ಏಕೆಂದ್ರೆ ಅದು ನಮ್ಮ ಕ್ರೈಸ್ತ ಜೀವಿತದ ಒಂದು ಕರ್ತವ್ಯವಾಗಿದೆ. Undeserved, you and I received God's grace so much. ನಾವು ಯೋಗ್ಯರಾಗಿಲ್ಲದೆ ಇದ್ರೂ ಕೂಡ ದೇವರ ಆಶೀರ್ವಾದವು ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಬಂತು. It compels us when we see a needy person out there. ಯಾವಾಗ ಅವಶ್ಯಕತೆ ಇರುವಂತ ವ್ಯಕ್ತಿಯನ್ನು ನಾವು ನೋಡ್ತೇವೋ ಆಗ ನಮ್ಮ ಹೃದಯವು ತವಕಿಸುತ್ತದೆ ಅವರಿಗೆ ಸಹಾಯ ಮಾಡುವುದಕ್ಕಾಗಿ. That's our responsibility. That's our gospel responsibility, dear brothers and sisters. ಅದು ನಮ್ಮ ಕರ್ತವ್ಯವಾಗಿದೆ, ನಮ್ಮ ಸುವಾರ್ತೆಯ ಕರ್ತವ್ಯವಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. I hope you understand the gospel mission that we have. ಅಂದ್ರೆ ನಾನು ನಿಜವಾಗಿಯೂ ನೀವು ಸುವಾರ್ತೆಯ ಒಂದು ಸೇವೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. So what should we do as a church? ನಾವು ಸಭೆಯಾಗಿ ನಾವೇನ್ ಮಾಡಬೇಕು? As we enter into the 22nd year of the ministry here, I want to propose these 3 things. ಅಂದ್ರೆ ನಾವು 22ನೇ ವರ್ಷದ ಸೇವೆಗೆ ನಾವು ಕಾಲಿಡುತ್ತಿರುವಂತ ಸಮಯದಲ್ಲಿ ಈ 3 ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. In the light of what Jesus called the people, the church in the New Testament, his disciples and others to do so, encouraging them that you should be rivers of water flowing out from you, the eternal life. 3 things I want to propose. ಅಂದ್ರೆ ಯೇಸು ಕ್ರಿಸ್ತನು ಈ ಒಂದು ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ ಪ್ರಕಾರವಾಗಿ ಯಾವ ರೀತಿಯಾಗಿ ಆಶೀರ್ವಾದಕರವಾಗಿ ಬೆಳಕಾಗಿ ಹೊಳೆಗಳಾಗಿ ಅರಿಯಬೇಕೆನ್ನುವುದರ ವಿಷಯವಾಗಿ ನಾನು ಈ 3 ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. Number 1, ಮೊದಲನೇದಾಗಿ we need to be the church together say, we need to be ನಾವೆಲ್ಲರೂ ಕೂಡ ಶುದ್ಧಿ ಮಾಡಲ್ಪಟ್ಟಂತ ಜನರಾಗಿರಬೇಕು. We all need to be a sanctified people. ನಾವು ಪರಿಶುದ್ಧವಾಗಿರುವಂತ ಜನರಾಗಿರಬೇಕು. Jesus said, those who believes in he who believes in me, and that is where that we are a holy people. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಯಾರೆಲ್ಲ ನನ್ನ ನಂಬುತ್ತಾರೋ ಆದ ಕಾರಣ ನಾವು ಪರಿಶುದ್ಧವಾದ ಶುದ್ಧವಾದಂತ ಜನರು ಎಂಬುದಾಗಿ ನಾನು ಹೇಳ್ತೇನೆ. When we believe in the Lord Jesus Christ, we take upon our shoulders the responsibility, the mantle to trust, to obey a holy people. ಅಂದ್ರೆ ನೀವು ಯೇಸು ಕ್ರಿಸ್ತನನ್ನು ನಂಬುತ್ತೀರೋ, ನಾವು ಕರ್ತವ್ಯವನ್ನ ಪರಿಶುದ್ಧವಾದಂತ ಜನರಾಗಿ ನಾವು ಮುಂದೆ ನಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೋ. Number 2, we need to be a united people. ನಾವು ಒಗ್ಗಟ್ಟಾಗಿರುವಂತ ಜನರಾಗಿರಬೇಕು. I have been always encouraging us. We are not to find little things here and find the little things and fight against each other and divisiveness. That is not where the church is supposed to be. ಅಂದ್ರೆ ನಾವು ಸಭೆಯಾಗಿರುವಾಗ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ಒಬ್ಬರ ಮೇಲೆ ಒಬ್ಬರು ಜಗಳ ಆಡುವಂತದ್ದು ಅದು ನಿಜವಾದಂತ ಸಭೆಯಲ್ಲ. For the gospel mission, we need to be a people with one heart and one mind. ಕ್ರಿಸ್ತನ ಸುವಾರ್ತೆಯ ಸೇವೆಗೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿರಬೇಕು, ಒಂದೇ ಆಲೋಚನೆ ಉಳ್ಳವರಾಗಿರಬೇಕು. A united people. ನಾವು ಒಗ್ಗಟ್ಟಿನಿಂದ ಮುನ್ನಡೆಯುವಂತ ಜನರಾಗಿರಬೇಕು. Thirdly and finally, we need to be a what? We need to be a burdened people. ಅಂದ್ರೆ ಮೂರನೇದಾಗಿ ಏನಾಗಿರಬೇಕು? ನಾವು ಆತ್ಮ ಭಾರವುಳ್ಳಂತ ಜನರಾಗಿರಬೇಕು. What is our burden? ನಮ್ಮ ಭಾರವೇನು? ಆತ್ಮ ಭಾರವೇನು?
the gospel burden. ನಮಗೆ ಸುವಾರ್ತೆಯ ಭಾರವಾಗಿರಬೇಕು. From my life, the rivers of water of everlasting life should flow forth. ಅಂದ್ರೆ ನನ್ನ ಜೀವಿತದ ಮುಖಾಂತರವಾಗಿ ನಿತ್ಯ ಜೀವದ ಒಂದು ಜೀವಿತವನ್ನ ನಾವು ಹೊಳೆಗಳಾಗಿ ಹರಿಸುವಂತವರಾಗಿರಬೇಕು. Would you take that into your heart this morning? ಈ ಬೆಳಗಿನ ಜಾವದಲ್ಲಿ ಈ ವಿಷಯಗಳನ್ನು ನಿಮ್ಮ ಹೃದಯಗಳಲ್ಲಿ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೀರೋ? From my life, from my inner being, the rivers of living water should flow forth. ಅಂದ್ರೆ ನನ್ನ ಜೀವಿತದಿಂದ, ನನ್ನ ಒಳಗಿನ ಜೀವಿತದಿಂದ ಜೀವವುಳ್ಳಂತ ಹೊಳೆಗಳಾಗಿ ಹರಿಯುವಂತ ನೀರನ್ನು ನಾವು ಬಿಡ್ಲಿಕ್ಕೆ ಸಿದ್ಧವಾಗಿರ್ತಿದೀವ. That means I want to be a blessing to somebody. ಅದೇನಂದ್ರೆ ನಾವು ಬೇರೆಯವರಿಗೆ ಆಶೀರ್ವಾದಕರವಾಗಿರಬೇಕು. I want to be a gospel blessing to the people around. ಅಂದ್ರೆ ನನ್ನ ಸುತ್ತಲಿರುವಂತ ಜನರಿಗೆ ಸುವಾರ್ತೆಯ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ನಮಗೆ ತೀರ್ಮಾನ ಮಾಡಬೇಕು. That is the burden. That is the ministry of covenant here. ಅದು ನಿಜವಾದಂತ ಭಾರ ಮತ್ತು ದೇವರ ಪರಲೋಕದ ದೇವರ ಸೇವೆಯಾಗಿದೆ. We have been so immensely blessed. ಅಂದ್ರೆ ನಾವು ತುಂಬಾ ಅತಿ ಹೆಚ್ಚಾಗಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. We thank God for salvation. ನಮಗೆ ಕೊಟ್ಟಂತ ರಕ್ಷಣೆಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳೋಣ. We thank God for the peace and the joy that the Lord has blessed us with. ದೇವರು ನಮಗೆ ಕೊಟ್ಟಂತ ಸಮಾಧಾನ ಮತ್ತು ಸಂತೋಷಕ್ಕಾಗಿ, ದೇವರು ಆಶೀರ್ವದಿಸಿದಂತ ರೀತಿಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳೋಣ. We want to ಹೇಳೋಣ. thank God for the richness of the gospel, that we are the recipients of that. ಅಂದ್ರೆ ನಾವು ಶ್ರೀಮಂತಿಕೆಯ ಸುವಾರ್ತೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳೋಣ. Don't take it lightly. ಈ ದಿನ ನಿಮ್ಮನ್ನು ನೀವು ಜಯಘೋಷ ಮಾಡಲಿಕ್ಕೆ ಸಿದ್ಧರಾಗಿದ್ದೀರೋ? Don't take it lightly. ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡ್ರಿ. Treasure it. ದಯವಿಟ್ಟು ಪ್ರಯತ್ನ ಮಾಡ್ರಿ. And our lives would be a blessing to others. ನಮ್ಮ ಜೀವಿತಗಳು ಬೇರೆಯವರಿಗೆ ಆಶೀರ್ವಾದಕರವಾಗಿರಬೇಕು. The years to come, if the Lord allows us to continue to live and minister on this face of the earth, there's so many things for us to do as a church. ಅಂದ್ರೆ ನಾವು ಬರುವಂತ ವರ್ಷಗಳಲ್ಲಿ ನಾವು ಸುವಾರ್ಥ ಸೇವೆಯನ್ನ ಇಲ್ಲಿ ನಿಂತು ಮಾಡುವುದಕ್ಕಾಗಿರುವಂತ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಅನೇಕ ಕಾರ್ಯಗಳು ಮಾಡಬೇಕಾಗಿದೆ. Take it as every day is an opportunity from the Lord. ಅಂದ್ರೆ ನಾವು ಯಾವಾಗಲೂ ಪ್ರತಿ ದಿನವೂ ದೇವರಿಂದ ಬಂದಂತ ಅವಕಾಶ ಎಂಬುದಾಗಿ ನಾವು ತೆಗೆದುಕೊಳ್ಳುವವರಾಗಿರಬೇಕು. Listen me carefully. Every day is an opportunity from the Lord. ದಯವಿಟ್ಟು ತುಂಬಾ ಜಾಗೃತಿಯಿಂದ ಕೇಳಿಕೊಳ್ಳ್ರಿ. ಪ್ರತಿ ದಿನವೂ ದೇವರು ಕೊಟ್ಟಂತ ಅವಕಾಶವಾಗಿದೆ. When even youngsters just perish around us. Just perish around us. God has extended our lives. Every day is a blessing from the Lord. ನಮ್ಮ ಸುತ್ತಲೂ ಅನೇಕ ಯೌವನಸ್ಥರು ನಶಿಸಿ ಹೋಗ್ತಾ ಇದ್ದಾರೆ. ನಾವು ಮತ್ತೊಂದು ದಿನವನ್ನ ದೇವರು ನನ್ನ ಜೀವಿತದಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಅವರಿಗೆ ಆಶೀರ್ವಾದಕರವಾಗಿ ನಿಲ್ಲುವುದಕ್ಕಾಗಿ. What do we do through our lives for the kingdom of the Lord Jesus Christ? ದೇವರ ರಾಜ್ಯಕ್ಕಾಗಿ ನನ್ನ ಜೀವಿತಗಳ ಮುಖಾಂತರವಾಗಿ ನಾವು ಏನನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ? That's a question for reflection that I want to put forward. We are not going to spend reflection time this morning, but I just want to propose this question on the screen right now. You can see how much our lives, how much my life matter for the kingdom of my Lord and Savior Jesus Christ. ನಾನು ಕಡೆಯಲ್ಲಿ ಚರ್ಚೆಗಾಗಿ ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದೇನೆ. ಆದರೆ ನಾವು ಚರ್ಚೆ ಮಾಡಲಿಕ್ಕಿಲ್ಲ, ಬದಲಾಗಿ ನೀವು ನಿಮ್ಮ ಜೀವಿತಗಳಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕೇನೆಂದ್ರೆ, ಎಷ್ಟರ ಮಟ್ಟಿಗೆ ನನ್ನ ಜೀವಿತವು ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಿದೆ ಎಂಬುದಾಗಿ. I do not know tomorrow I would be alive. I do not know tomorrow I will be alive. ನಾನು ನಾಳೆ ಜೀವಂತವಾಗಿ ಇರ್ತೇನೋ ಇಲ್ವೋ ಎಂಬುದಾಗಿ ನನಗೆ ಗೊತ್ತಿಲ್ಲ. A man whose name is Dave, just 26 years of age, the very day he got married, that night his life been taken from this world. ಅಂದ್ರೆ ಆ ವ್ಯಕ್ತಿ 26 ವರ್ಷಗಳಲ್ಲಿ ಮದುವೆಯಾಗಿ ಒಂದು ದಿನವೂ ಕೂಡ ಪತ್ನಿಯೊಟ್ಟಿಗೆ ಕಳೆಯದೆ ಆತನ ಈ ಲೋಕದಿಂದ ತೆಗೆದುಕೊಳ್ಳಲ್ಪಟ್ಟನು. That's what life. ಅದೇ ಜೀವನ. Thank God for every day that we can continue to live, dear brothers and sisters. ನಾವು ಪ್ರತಿದಿನ ಜೀವಿಸುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳೋಣ ಪ್ರೀತಿಯ ಸಹೋದರ ಸಹೋದರಿಯರೇ. What do we accomplish through our lives?
What do we accomplish through our lives? ನಮ್ಮ ಜೀವಿತದ ಮುಖಾಂತರವಾಗಿ ನಾವು ಏನು ಮುಕ್ತಾಯ ಮಾಡಲಿಕ್ಕೆ ಅಥವಾ ಏನು ಸಾಧಿಸುವುದಕ್ಕೆ ನಾವು ಹೋಗ್ತಾ ಇದ್ದೇವೆ? How much my life matter for the kingdom of God? ದೇವರ ರಾಜ್ಯಕ್ಕಾಗಿ ನನ್ನ ಜೀವಿತವು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ? How much my life matter for the gospel of the Lord Jesus Christ? ಯೇಸು ಕ್ರಿಸ್ತನ ಸುವಾರ್ತೆಗೆ ನನ್ನ ಜೀವಿತವು ಎಷ್ಟರ ಮಟ್ಟಿಗೆ ಕಾರ್ಯಸಿದ್ಧಿಗೆ ಸಿದ್ಧವಾಗಿದೆ? Would you take some time silently in the presence of the Lord and think through and say, Lord, my life is in your hands. I want to live for you, Lord. I want to live for you. I want to live for your gospel. Help me, dear Lord. ನಾವು ಕೆಲವು ಕ್ಷಣಗಳನ್ನು ತೆಗೆದುಕೊಂಡು ನಮ್ಮ ಹೃದಯದಲ್ಲಿ ನಮ್ಮನ್ನು ನಾವು ಪ್ರಶ್ನೆಗಳನ್ನು ಮಾಡಿಕೊಳ್ಳೋಣ. ಎಷ್ಟರ ಮಟ್ಟಿಗೆ ದೇವರೇ ನಿನ್ನ ಸುವಾರ್ಥ ಸೇವೆಗಾಗಿ ನಾನು ನಿಂತಿದ್ದೇನೆಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳೋಣ. ಅಷ್ಟು ಮಾತ್ರವಲ್ಲದೆ ಎಷ್ಟರ ಮಟ್ಟಿಗೆ ನಾನು ಮುಂದೆ ನಿನ್ನ ಸುವಾರ್ಥ ಸೇವೆಗಾಗಿ ಅರ್ಥಗರ್ಭಿತವಾಗಿ ನಾನು ಜೀವಿಸಬೇಕೆನ್ನುವುದರ ಬಗ್ಗೆ ನಾವು ಚಿಂತೆ ಮಾಡೋಣ. Would you close your eyes and bow down before the Lord? Just a few seconds silently with the Lord, and just commit, in the light of what we heard this morning, just commit our lives into the gracious hands of the Lord. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ತಲೆಬಾಗಿ ದೇವರ ಸನ್ನಿಧಾನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ? ಈ ದಿನದಲ್ಲಿ ಕೇಳಿದಂಥ ಸಂದೇಶಕ್ಕೆ ನಾವು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿ ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ತೇವೆ ಎಂಬುದಾಗಿ ನಿಶಬ್ದವಾಗಿ ಕೆಲವು ಕ್ಷಣಗಳ ಕಾಲ ನಮ್ಮ ಜೀವಿತದಲ್ಲಿ ನಾವು ಚಿಂತೆ ಮಾಡೋಣ. If you do not know the Lord Jesus Christ and His gracious salvation in your life, would you listen to this call? Come to the water, come to the fountain of the Lord Jesus Christ, and richly drink from Him and experience the eternal life in your life. ಒಂದು ವೇಳೆ ನಿಮಗೆ ಯೇಸು ಕ್ರಿಸ್ತನು ನಿಮಗೆ ಗೊತ್ತಿಲ್ಲದೆ ಹೋದ್ರೆ, ಅಥವಾ ಒಂದು ವೇಳೆ ಕೃಪೆಯ ಸುವಾರ್ತೆಯು ನಮ್ಮ ಜೀವಿತಗಳಲ್ಲಿ ಇಲ್ಲದೆ ಹೋದ್ರೆ, ನಾವು ದೇವರ ಸನ್ನಿಧಾನಕ್ಕೆ ಬಂದು ದೇವರ ಕಡೆಗೆ ಬಂದು ನಾವು ಆ ಜೀವ ಜಲವನ್ನು ಕುಡಿದು ನಾವು ರಕ್ಷಣೆಯನ್ನು ಹೊಂದಿಕೊಂಡು ಬೇರೆಯವರಿಗೆ ಆಶೀರ್ವಾದಕರವಾಗಿರೋಣ. Only Jesus can transform your life and experience the richness of spiritual life, trusting and believing in the Lord Jesus Christ. ಯೇಸು ಕ್ರಿಸ್ತನು ಮಾತ್ರವೇ ನಮ್ಮ ಜೀವಿತಗಳನ್ನು ಬದಲಾಯಿಸಬಹುದು, ಅಥವಾ ಶ್ರೀಮಂತಿಕೆಯ ಸುವಾರ್ತೆಯನ್ನು ನಮ್ಮ ಜೀವಿತಗಳಲ್ಲಿ ಶ್ರೀಮಂತಿಕೆಯ ಸುವಾರ್ತೆ ಮುಖಾಂತರವಾಗಿ ನಮ್ಮ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. If you are a child of God, would you just pray unto the Lord? Lord, help me that through my heart, through my inner being, this gospel truth, this gospel treasure would flow forth like a rivers of water. ಅದು ಒಂದು ವೇಳೆ ನೀವು ದೇವರ ಮಗನಾಗಿದ್ದರೆ ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳ್ರಿ, ದೇವರೇ ನನ್ನ ಜೀವಿತದಲ್ಲಿ ಶ್ರೀಮಂತಿಕೆಯ ಸುವಾರ್ತೆಯು ನದಿಯ ಜೀವವುಳ್ಳ ನೀರಿನ ಹಾಗೆ ಹರಿಯುವಂತದ್ದಾಗಿರಬೇಕು ಎಂಬುದಾಗಿ ನಾವು ದೇವರಲ್ಲಿ ಕೇಳಬೇಕು. I want to be a fruitful person in the kingdom of the Lord Jesus Christ. I want to be a fruitful person in the church of the Lord Jesus Christ. ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ನಾವು ಆಶೀರ್ವಾದಕರವಾಗಿ ಪ್ರತಿಫಲವನ್ನು ಕೊಡುವವರಾಗಿರಬೇಕು. ನನ್ನ ಸಭೆಯಲ್ಲಿ ಪ್ರತಿಫಲವನ್ನು ಕೊಡುವಂತ ಮನುಷ್ಯನಾಗಿ ನಾನು ಜೀವಿಸಬೇಕು. All the members and those who are continuously coming to this church, we are together. Let us pray unto the Lord. I want to be part of this church, and through this ministry the gospel truth should flow forth, and so many lives should be blessed through the ministry of Covenant Reformed Church. ಪ್ರತಿ ವಾರ ನಾವು ಸಭೆಗೆ ಬರುತ್ತಿರುವಂತ ನಾವುಗಳು ನಮ್ಮ ಜೀವಿತಗಳನ್ನ ದೇವರಿಗೆ ಸಮರ್ಪಿಸಿ ಕೊಡೋಣ. ನಿಮ್ಮ ಆತನ ಸುವಾರ್ತೆಯು ನಮ್ಮ ಜೀವಿತದ ಮುಖಾಂತರವಾಗಿ ಹರಿಯುವಂತದ್ದಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ಕವನೆಂಟ್ ಸಭೆಯ ಮುಖಾಂತರವಾಗಿ ಇಲ್ಲಿನ ತನಕ ಹೊಂದಿಕೊಂಡಂತ ಸೇವೆಯು ಮತ್ತು ಮುಂದೆಯೂ ಸಹ ಆ ನದಿಯ ಜೀವವುಳ್ಳ ಜಲವಾಗಿ ಹರಿಯುವಂತದ್ದಾಗಿರಬೇಕೆಂಬುದಾಗಿ ನಾವು ಕೇಳಿಕೊಳ್ಳೋಣ. Father in heaven, we want to thank you for that great gospel call has come unto the church through our Savior Jesus Christ, that we want to be truly rivers of water flashing forth through our lives, enriching many lives around us, O Lord. Thank you for enriching our own lives as we have come unto you
committed our lives to trust in you, believe in you, O God, we pray that this spiritual and physical blessings would flow forth through our lives, that we would be a blessing to the people around. In Jesus' name we pray. Amen. Shall we all stand? We come to the closing hymn, hymn number 289. 289. Grace greater than our sin. We would be singing only the first two stanzas, and that would prepare our hearts to take the communion. And then we will have, after singing, we will have some time to pray and prepare for the Lord's table in front of us this morning. Marvelous grace of our flowing Lord, grace that exceeds our sin and our guilt, on Calvary's Mount outpour, there where the blood of the Lamb was spilled. Grace, grace, God's grace, grace that will pardon and cleanse within. Grace, grace, God's grace, grace that is sin and despair like the sea waves cold, threaten the soul with infinite loss. Grace that is greater, yes, grace untold, points to the refuge, the mighty cross. Grace, grace, God's grace, grace that will pardon and cleanse within. Grace, grace, God's grace, grace that is greater than all our sin. Shall we all stand as we have the closing prayer? Before that, we sing the two stanzas remaining from Grace Greater Than All Our Sin, stanza 3 and stanza 4. Is the stain that we cannot hide? What can our will to wash it away? Look, there is crimson and tide, whiter than snow you may be today. Grace, grace, God's grace, grace that will pardon and cleanse within. Grace, grace, God's grace, grace that is greater than all our sin. Marvelous, infinite, matchless grace, freely bestowed on all who believe. You that are longing to see His face, will you this moment His grace receive? Grace, grace,
pardon and cleanse within. Grace, grace, God's grace, grace that is. Shall we look to the Lord in prayer, and may the church receive the benediction. Now the God of peace that brought again from the dead, O Lord Jesus, the great shepherd of the sheep, through the blood of the everlasting covenant, make you perfect in every good work to do his will, working in you that which is well-pleasing in his sight, through Jesus Christ, to whom be glory forever and ever.